ನನಗೆ ಸ್ವಲ್ಪ ನೀರು ಬೇಕು. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಐ ನೀಡ್ ಸಮ್ ವಾಟರ್. ಐ ನೀಡ್ ಸಮ್ ವಾಟರ್. ಅವಳು ತನ್ನ ಚಾವಿಗಳನ್ನು ಕಂಡುಕೊಂಡಳು. ಅವಳು ತನ್ನ ಚಾವಿಗಳನ್ನು ಕಂಡುಕೊಂಡಳು. She found her keys. She found her keys. ಅವನು ಒಂದು ಪತ್ರ ಬರೆದನು. ಅವನು ಒಂದು ಪತ್ರ ಬರೆದನು. He wrote a letter. He wrote a letter. ನಾವು ಒಂದು ಸಿನಿಮಾ ನೋಡಿದ್ದೇವೆ. ನಾವು ಒಂದು ಸಿನಿಮಾ ನೋಡಿದ್ದೇವೆ. We saw a movie. We saw a movie. ಅವರು ತಮ್ಮ ಕೆಲಸ ಮುಗಿಸಿದ್ದಾರೆ. ಅಂದರೆ ಅವರಿಗೆ ಕೊಟ್ಟ ಕೆಲಸ ಅವರು ಮುಗಿಸಿದ್ದಾರೆ ಅಂತ ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ದೇ ಫಿನಿಶ್ಡ್ ದಿಯರ್ ವರ್ಕ್ ಅಂತ ಹೇಳಬೇಕು. ದೇ ಫಿನಿಶ್ಡ್ ದಿಯರ್ ವರ್ಕ್. ನಾಯಿ ಬೊಗಳುತ್ತಿದೆ. ನಾಯಿ ಬೊಗಳುತ್ತಿದೆ ಅಂತ ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ದ ಡಾಗ್ ಈಸ್ ಬಾರ್ಕಿಂಗ್ ಅಂತ ಹೇಳ್ತೀವಿ. ದ ಡಾಗ್ ಈಸ್ ಬಾರ್ಕಿಂಗ್. ಅವಳು ಒಂದು ಉಡುಪು ಧರಿಸುತ್ತಾಳೆ. ಅಂದರೆ ಯಾವುದಾದ್ರೂ ಒಂದು ಬಟ್ಟೆ ಧರಿಸ್ತಾಳಂತ ಹೇಳಬೇಕಾದ್ರೆ ಸಿ ವಿಯರ್ಸ್ ಎ ಡ್ರೆಸ್. ಸಿ ವಿಯರ್ಸ್ ಎ ಡ್ರೆಸ್. ಅವನು ಪ್ರಯಾಣಿಸಲು ಇಷ್ಟಪಡ್ತಾನೆ. ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತಾನೆ ಅಂತ ಹೇಳಬೇಕಾದ್ರೆ ಹಿ ಲೈಕ್ ಟು ಟ್ರಾವೆಲ್. ಇಂಗ್ಲೀಷ್ನಲ್ಲಿ ಹಿ ಲೈಕ್ ಟು ಟ್ರಾವೆಲ್ ಅಂತ ಹೇಳಬೇಕು. ನಾವು ಸ್ವಲ್ಪ ಕೇಕ್ ತಿಂದೆವು. ನಾವು ಸ್ವಲ್ಪ ಕೇಕ್ ತಿಂದೆವು ಅಂತ ಹೇಳಬೇಕಾದ್ರೆ ವಿ ಏಟ್ ಸಮ್ ಕೇಕ್ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ವಿ ಏಟ್ ಸಮ್ ಕೇಕ್. ಆಕಾಶವು ನೀಲವಾಗಿದೆ ಅಥವಾ ನೀಲಿ ಬಣ್ಣದ್ದಾಗಿದೆ ಅಂತ ಹೇಳಬೇಕಾದ್ರೆ ದ ಸ್ಕೈ ಈಸ್ ಬ್ಲೂ. ದ ಸ್ಕೈ ಈಸ್ ಬ್ಲೂ. ಮಕ್ಕಳು ಉದ್ಯಾನವನದಲ್ಲಿ ಆಟವಾಡುತ್ತಾರೆ. ಮಕ್ಕಳು ಉದ್ಯಾನವನದಲ್ಲಿ ಆಟ ಆಡ್ತಾರಂತ ಹೇಳಬೇಕಾದ್ರೆ ಚಿಲ್ಡ್ರನ್ ಪ್ಲೇ ಇನ್ ಪಾರ್ಕ್. ಚಿಲ್ಡ್ರನ್ ಪ್ಲೇ ಇನ್ ಪಾರ್ಕ್. ನಕ್ಷತ್ರಗಳು ರಾತ್ರಿ ಹೊಳೆಯುತ್ತವೆ. ನಕ್ಷತ್ರಗಳು ರಾತ್ರಿ ಹೊಳೆಯುತ್ತವೆ. ಸ್ಟಾರ್ಸ್ ಶೈನ್ ಆಟ್ ನೈಟ್. ಸ್ಟಾರ್ಸ್ ಶೈನ್ ಆಟ್ ನೈಟ್. ನಾನು ಮಸಾಲೆಯುಕ್ತ ಆಹಾರವನ್ನು ಇಷ್ಟಪಡುತ್ತೇನೆ. ಅಂದರೆ ನನಗೆ ಮಸಾಲೆ ಅಂದರೆ ಇಷ್ಟ. ಐ ಲೈಕ್ ಸ್ಪೈಸಿ ಫುಡ್. ಐ ಲೈಕ್ ಸ್ಪೈಸಿ ಫುಡ್. ಅವನು ತುಂಬ ವೇಗವಾಗಿ ಚಲಿಸುತ್ತಾನೆ ಅಥವಾ ಅವನು ತುಂಬ ವೇಗವಾಗಿ ಗಾಡಿ ಓಡಿಸುತ್ತಾನೆ ಅಂತ ಹೇಳಬೇಕಾದ್ರೆ ಹಿ ಡ್ರೈವ್ಸ್ ವೆರಿ ಫಾಸ್ಟ್. ಹಿ ಡ್ರೈವ್ಸ್ ವೆರಿ ಫಾಸ್ಟ್. ಚಳಿಗಾಲದ ರಾತ್ರಿ ತಂಪಾಗಿರುತ್ತದೆ. ಅಂದರೆ ಚಳಿಗಾಲದಾಗ ರಾತ್ರಿ ಯಾವಾಗಲೂ ತಂಪಿರುತ್ತದೆ. ವಿಂಟರ್ ನೈಟ್ಸ್ ಆರ್ ಕೋಲ್ಡ್. ಅವಳು ತನ್ನ ಬೆಕ್ಕನ್ನು ಪ್ರೀತಿಸುತ್ತಾಳೆ. She loves her cat. She loves her cat. ಅವರು ಕೆಲಸವನ್ನು ಪೂರ್ಣಗೊಳಿಸಿದರು. They completed the task. They completed the task.